ಹಲವಾರು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಚಿಕ್ಕಬಳ್ಳಾಪುರದಲ್ಲಿ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನಾ ಧರಣಿ. ಭೂಮಿ ವಸತಿ ಮತ್ತು ಮೂಲಭೂತ ಸೌಕರ್ಯಗಳಿಗಾಗಿ ಒತ್ತಾಯಿಸಿ ನಗರದಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ತಾಲೂಕಾ ದಂಡಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಿಂದ ಕಾಲ್ನಡಿಗೆಯ ಮುಖಾಂತರ ಶಿಡ್ಲಘಟ್ಟ ವೃತ್ತದಲ್ಲಿ ಜಮಾಯಿಸಿದ ದಲಿತ ಸಂಘರ್ಷ ಸಮಿತಿಯ ಪ್ರತಿಭಟನಾಕಾರರು ತಮ್ಮ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿದರು. ನಂತರ ದಂಡಾಧಿಕಾರಿ ಕಚೇರಿ ಎದುರು ಜಮಾಯಿಸಿ ಪ್ರತಿಭಟನಾ ಧರಣಿ ನಡೆಸಿದರು. ರಾಜ್ಯ ಸರ್ಕಾರ ಆಗಿರ್ಬೋದು ಈ ದಲಿತರ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಇಲ್ಲ. ಈ ಸಂದರ್ಭದಲ್ಲಿ ಮಾತನಾಡಿದ ಡಿಎಸ್ಎಸ್ ಜಿಲ್ಲಾ ಸಾಂಸ್ಕೃತಿಕ ಸಂಚಾಲಕ ಬಿವಿ ಆನಂದ್, ಕೇಂದ್ರ ರಾಜ್ಯ ಸರ್ಕಾರಗಳು ದಲಿತರನ್ನ ಉದ್ಧಾರ ಮಾಡ್ತೀವಿ ಎನ್ನುತ್ತಾರೆ. ಆದರೆ ಅವರ ಮಾತುಗಳು ಕೇವಲ ಭಾಷಣಕ್ಕೆ ಸೀಮಿತ. ದಲಿತರಿಗೆ ವಿಶೇಷ ಅನುದಾನ ಮೀಸಲಿಡಲಾಗಿದೆ ಎನ್ನುತ್ತಾರೆ. ಆ ಅನುದಾನ ದಲಿತರಿಗೆ ಸಮರ್ಪಕವಾಗಿ ಸೇರುತ್ತಿದೆಯೋ ಇಲ್ಲವೋ ಯಾರೂ ಕೇಳುವವರಿಲ್ಲ. ಸರ್ಕಾರಗಳು ಕೇವಲ ಮಾತುಗಳಿಗೆ ಸೀಮಿತವಾಗದೆ ಎಲ್ಲವನ್ನ ಕಾರ್ಯರೂಪಕ್ಕೆ ತರಲು ಮುಂದಾಗಬೇಕು. ಇನ್ನು ದಲಿತರ ಸ್ಮಶಾನಗಳ ಜಾಗ ಒತ್ತುವರಿ ತೆರವುಗೊಳಿಸಬೇಕು. ಸೂಕ್ತ ರೀತಿಯಲ್ಲಿ ಸ್ಮಶಾನಗಳ ಸಂಪರ್ಕ ಕಲ್ಪಿಸುವ ರಸ್ತೆ ಅಭಿವೃದ್ಧಿ ಮಾಡಬೇಕೆಂದು ಆಗ್ರಹಿಸಿದರು. ಭೂರಹಿತ ದಲಿತರಾಗಿರ್ಬೋದು, ಹಿಂದುಳಿದವರಾಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು, ದರಖಾಸ್ತು ಅರ್ಜಿಗಳನ್ನು ಸುಮಾರು 25 ದಲಿತರನ್ನು ಉದ್ಧಾರ ಮಾಡ್ತೀವಿ, ದಲಿತರಿಗಾಗಿ ಪ್ರತ್ಯೇಕವಾಗಿ ಅನುದಾನ ಮೀಸಲಿಟ್ಟಿದ್ದೀವಿ ಅಂತ ಹೇಳ್ತಾರೆ. ದಲಿತರಿಗೆ ಸೇರ್ತಾ ಇದೆಯಾ ಇಲ್ಲೋ ಅನ್ನೋದು ಪ್ರಶ್ನೆ ಆಗಿಬಿಟ್ಟಿದೆ. ಸುಮಾರು ಬೇಡಿಕೆಗಳು ನಾವೆಲ್ಲ ನಮ್ಮ ದಲಿತ ತಾಲೂಕು ಸಮಿತಿ ವತಿಯಿಂದ ಹಲವಾರು ಬೇಡಿಕೆಗಳಿದ್ದು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದನ್ನ ಮಾನ್ಯ ದಂಡಾಧಿಕಾರಿಗಳು ಬಡವರ ಬಗ್ಗೆ ಕಾಳಜಿ ವಹಿಸಿ ಇನ್ನು ಸರ್ಕಾರ ಜಾರಿ ಮಾಡಿರುವ ಯೋಜನೆಗಳನ್ನು ರೈತರಿಗೆ, ದಲಿತರಿಗೆ ತಲುಪಿಸುವ ನಿಟ್ಟಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ವಿಫಲರಾಗಿದ್ದಾರೆ. ದಲಿತರ ಉದ್ಧಾರದ ಸರ್ಕಾರಗಳ ಮಾತುಗಳು ಕೇವಲ ಭಾಷಣಕ್ಕೆ ಸೀಮಿತ ಎಂದರು. ಇನ್ನು ದಲಿತರು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ಲಕ್ಷಾಂತರ ಬಗರ್ ಹುಕುಂ ಸಾಗುವಳಿದಾರರು ಅರ್ಜಿ ಸಲ್ಲಿಸಿದ್ದಾರೆ. ಆದರೆ ಇದುವರೆಗೂ ಸಾಗುವಳಿ ಚೀಟಿ ನೀಡಿಲ್ಲ. ಇದರ ಸಂಬಂಧಪಟ್ಟಾಗೆ ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಅಧಿಕಾರಿಗಳು ಕೇವಲ ಸ್ಥಳ ಪರಿಶೀಲನೆ ನಡೆಸಿ ಸುಮ್ಮನಾಗುತ್ತಾರೆ. ಆದರೆ ರಾಜಕೀಯ ಬಲ, ಹಣಬಲ ಇದ್ದವರಿಗೆ ಚೀಟಿ ನೀಡಲಾಗಿದೆ. ದಲಿತ ಸಂಘರ್ಷ ಸಮಿತಿ ಚಿಕ್ಕಬಳ್ಳಾಪುರ ತಾಲೂಕು ಶಾಖೆ ವತಿಯಿಂದ ಈ ದಿನ ಏನು ಈಗ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಿ, ಇದರಲ್ಲಿ ಬಹುಮುಖ್ಯವಾಗಿ ನೀವು ಕೇಳ್ತಾ ಇರೋದು 50, 53, 57 ಅರ್ಜಿಗಳು. ಮತ್ತೆ ಅದರಂತೆ ಸಾಗುವಳಿ ಚೀಟಿ ಕೊಡಬೇಕು. ಇಲ್ಲೇ ಸಾಗುವಳಿ ಚೀಟಿ ಕೊಟ್ಟಿರೋದಕ್ಕೆ ಕೋಡಿ ದುರಸ್ತಿ ಮಾಡಿಕೊಡ್ಬೇಕು ಅಂತ ಕೇಳಿದ್ರಿ. ಇದರಲ್ಲಿ ಸರ್ವೆ ನಂಬರ್ ವೈಸ್ ನೀವು ಮನವಿ ಪತ್ರ ಕೊಟ್ಟಿದ್ದೀರಿ. ಈಗಾಗಲೇ ಮಾನ್ಯ ಕಂದಾಯ ಸಚಿವರ ಆದೇಶದಂತೆ ಈಗ ನಾವು ಎಲ್ಲರೂ ಈ ಪ್ರತಿಯೊಂದು ಫಾರ್ಮ್ಸ್ ಅಂದ್ರೆ ನಮೂನೆ 50, 53, 57 ಎಲ್ಲನೂ ಡಿಜಿಟೈಸ್ ಆಗ್ಬಿಟ್ಟಿದೆ. ನಮ್ಮಲ್ಲಿ 13,200 ಅಪ್ಲಿಕೇಶನ್ಸ್ ಇದೆ ಬಾಕಿ. ಅದು ಎಲ್ಲ ಪ್ರೋಸೆಸ್ ಅಲ್ಲಿ ಇದೆ. ಅಂದ್ರೆ ಹೋಗಿ ಫೀಲ್ಡ್ ವೆರಿಫಿಕೇಶನ್ ಆಗ್ತಾ ಇದೆ. ಅರ್ಹರಿಗೆ ಎಲ್ಲ ಅರ್ಹತೆ ಇರುವಂತವ್ರಿಗೆ ಅಂದ್ರೆ ಇಲ್ಲಿ CMC ಇಂದ ನಗರ ಪ್ರದೇಶ ವ್ಯಾಪ್ತಿಯಲ್ಲಿ ಏನಿರುತ್ತೆ ರೇಡಿಯಸ್ ಮತ್ತೆ ಹೆಚ್ಚುವರಿ ಜಮೀನು ಹೊಂದಿಲ್ಲ ಅಂತವ್ರಿಗೆಲ್ಲ ಫಲಾನುಭವಿಗಳು ಎಷ್ಟು ಅರ್ಹ ಇದಿರುತ್ತದೆ. ಇದರಿಂದ ಅರ್ಹ ಫಲಾನುಭವಿಗಳು ವಂಚಿತರಾಗುತ್ತಿದ್ದಾರೆ. ಇನ್ನು ಎಕರೆಗಟ್ಟಲೆ ಭೂಮಿಯನ್ನ ಕಾನೂನು ಭಯವಿಲ್ಲದೆ ಒತ್ತುವರಿಯಾಗಿದ್ದು ಸರ್ಕಾರ ಜಮೀನನ್ನ ವಶಪಡಿಸಿಕೊಂಡು ಭೂ ರೈತರಿಗೆ ಹಂಚಬೇಕೆಂದರು. ಇನ್ನು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಹಕ್ಕು ಸಿಗದೇ ಇದ್ದ ಪಕ್ಷದಲ್ಲಿ ಹೋರಾಟ ಮುಖಾಂತರ ಹಕ್ಕು ಪಡೆಯಬೇಕು ಎಂದಿದ್ದಾರೆ.
ಮಾತಿನಂತೆ ನಾವು ಹೋರಾಟಕ್ಕೆ ಇಳಿದಿದ್ದೇವೆ. ಗಂಭೀರ ಸಮಸ್ಯೆಗಳ ಬಗ್ಗೆ ಜಿಲ್ಲಾಡಳಿತ, ತಾಲೂಕಾಡಳಿತ ಹಾಗೂ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇದರ ಜೊತೆಗೆ ನಮ್ಮ 20 ಬೇಡಿಕೆಗಳನ್ನು ಆದಷ್ಟು ಬೇಗ ಬಗೆಹರಿಸಲು ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಪ್ರತಿಭಟನೆಯ ತೀವ್ರ ಸ್ವರೂಪ ಪಡೆದುಕೊಳ್ಳಲಿದೆ ಎಂದರು. ಸ್ನೇಹಿತರೆ, ಇವತ್ತು ಎಲ್ಲ ಮೀಡಿಯಾ ಮುಖಾಂತರ ನಾವು 20 ವರ್ಷಗಳಿಂದ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಇದೇ ರೀತಿ ಹಲವಾರು ತಾಲೂಕು ದಂಡಾಧಿಕಾರಿಗಳ ಕಚೇರಿ ಹತ್ರ, ಎಸ್ ಸಿ ಸಾಹೇಬ್ರ ಕಚೇರಿ ಹತ್ರ, ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ಬೇಡಿಕೆಗಳನ್ನು ಇಟ್ಕೊಂಡು ಧರಣಿ ಕಾರ್ಯಕ್ರಮವನ್ನು ಸುಮಾರು ಸಾರಿ ನಡೆಸ್ಕೊಂಡು ಬಂದಿದ್ದೀವಿ. ನಮ್ಮ ದಲಿತರು ಏನಿದ್ದಾರೆ, ದಲಿತರು ಫಾರಂ ನಂಬರ್ 50 ಹಾಕ್ಕೊಂಡು, 53 ಹಾಕ್ಕೊಂಡು, 57 ಹಾಕ್ಕೊಂಡು ಇದುವರೆಗೂ ಸ್ವಾಧೀನದಲ್ಲೇ ಇದ್ದಾರೆ. ನಮ್ಮ ಸರ್ವೆ ಇಲಾಖೆಯವರು ಹೋಗಿ ಅವರು ಎಲ್ಲಿ ಸ್ವಾಧೀನದಲ್ಲಿದ್ದಾರೆ ಅನ್ನೋದನ್ನು ಸರ್ವೆ ಮಾಡ್ತಾ ಇಲ್ಲ. ಸಾಗುವಾಳಿ ಚೀಟಿ ಕೊಡುವಂಥ ಪ್ರಕ್ರಿಯೆಗಳು ನಡೀತಾ ಇಲ್ಲ. ಬೇರೆಯವ್ರಿಗೆ ಇಮಿಡಿಯೇಟ್ಲಿ ಆಗ್ತದೆ. ಸುಮಾರು ವರ್ಷದಿಂದ ಸ್ವಾಧೀನದಲ್ಲಿದ್ದರು. ಅದೇ ರೀತಿ ಇದೆ. ಎಲ್ಲ ಇಲಾಖೆಗಳನ್ನು ದಲಿತರ ಬಗ್ಗೆ ತಾಸ್ಕರ ಮನೋಭಾವದಿಂದ ನೋಡ್ತಾ ಇದ್ದಾರೆ. ಈ ರೀತಿ ಯಾಕೆ ನೋಡ್ತಾ ಇದ್ದಾರೆ ಎಂದು ತಾಲೂಕು ನಾವು ಮೊನ್ನೆ ಕುಂದುಕೊರತೆಗಳ ಸಭೆಯಲ್ಲಿ ಸಾಹೇಬರ ಗಮನಕ್ಕೆ ತಂದಿದ್ದೀವಿ. ದಲಿತರ ಪರಿಸ್ಥಿತಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಯಾರೂ ಕೇಳೋರಿಲ್ಲ, ಸೌಲಭ್ಯಗಳೇನು ತಲುಪಿಸ್ತಾ ಇಲ್ಲ, ಅವ್ರಿಗೆ ಬೇಡಿಕೆಗಳು ಸುಮಾರು ಇದ್ದಾವೆ, ಅವೆಲ್ಲ ಬಗೆಹರಿಸಬೇಕು ಅಂತೇಳಿ ನಾವೆಲ್ಲ ಮಾತಾಡಿ ಹೇಳಿದ್ವಿ. ಅವ್ರ ಗಮನಕ್ಕೆ ಮುಂಚಿತವಾಗಿ ತಂದು ಈ ದಿವಸ ಮಹಿಳೆಯರು, ಮಕ್ಕಳು ಎಲ್ಲ ಸೇರಿ, ನಮ್ಮ ದಲಿತ ಸಂಘದ ಕಾರ್ಯಕರ್ತರೆಲ್ಲ ಸೇರಿ ಇವತ್ತು ಹಲವಾರು ಬೇಡಿಕೆಗಳನ್ನು ಏನು ಇವತ್ತು ಉಳುಮೆ ಯಾರ್ಯಾರು ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಸಾಗುವಳಿ ಚೀಟಿ ನೀಡಬೇಕು, ಹಳ್ಳಿಗಳಲ್ಲಿ ಯಾರಿಗೆ ನಿವೇಶನ ಇಲ್ಲ ಅವರಿಗೆಲ್ಲ ನಿವೇಶನ ಕೊಡಬೇಕು ಅಂತೇಳಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸುಮಾರು ಹಳ್ಳಿಗಳಿಗೆ ಓಡಾಡಲಿಕ್ಕೆ ದಾರಿ ಇಲ್ಲ, ಅಂತ ದಾರಿ ವ್ಯವಸ್ಥೆ ಮಾಡಿಕೊಡಬೇಕು. ತಾಲೂಕು ಮಾನ್ಯ ದಂಡಾಧಿಕಾರಿಗಳು ದಲಿತರ ಬಗ್ಗೆ ಕಾಳಜಿ ವಹಿಸಿ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು. ಏನು ಈಗ ನಮ್ಮ ಚಿಕ್ಕಬಳ್ಳಾಪುರ ನಮ್ಮ ತಾಲೂಕಲ್ಲಿ ಹಿಂದೆ ಎಲ್ಲನೂ ಸುಮಾರು ಕಡೆ ಎಲ್ಲನೂ ಲೇಔಟ್ ಮಾಡಿ ಜಮೀನನ್ನು ಗುರುತಿಸಿ ನಮ್ಮ ಮಾನ್ಯ ತಹಸೀಲ್ದಾರ್ ಅವರು. ದಲಿತ ಸಂಘರ್ಷ ಸಮಿತಿಯ ಮುಖಂಡರಾದ ಅಂದಾರ್ಲಹಳ್ಳಿ ವೆಂಕಟೇಶ್ ಮಾತನಾಡಿ, ತಾಲೂಕಿನಲ್ಲಿ ಸಾಗುವಳಿ ಚೀಟಿ ಪ್ರಕ್ರಿಯೆ ಸ್ಥಗಿತಗೊಂಡಿದೆ. ಅರ್ಜಿ ಸಲ್ಲಿಸಿದ ಅರ್ಹ ಫಲಾನುಭವಿಗಳಿಗೆ ಚೀಟಿ ನೀಡಲಾಗುತ್ತಿಲ್ಲ. ಆದರೆ ರಾಜಕೀಯ ಹಣ ಬಲ ಇರುವವರಿಗೆ ಚೀಟಿ ನೀಡಲಾಗುತ್ತಿದೆ. ಗ್ರಾಮೀಣ ಪ್ರದೇಶ ಹಾಗೂ ನಗರದಲ್ಲಿ ಕೂಡ ಅನೇಕರು ಮೂಲಭೂತ ಸೌಲಭ್ಯಗಳಿಲ್ಲದೆ ಅತಂತ್ರ ಪರಿಸ್ಥಿತಿಯಲ್ಲಿ ಬದುಕುತ್ತಿದ್ದಾರೆ. ಇನ್ನು ದಲಿತರ ಸ್ಮಶಾನಗಳ ಒತ್ತುವರಿ, ಸೂಕ್ತ ರಸ್ತೆ ಇಲ್ಲದಿರುವುದು, ಕೆಲವು ಕಡೆ ಸ್ಮಶಾನಗಳೇ ಇಲ್ಲದಿರುವುದು, ಹಾಗೆ ಸರಿಯಾದ ರಸ್ತೆ ಇಲ್ಲದೆ ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಜಿಂದಾಬಾದ್ ಜಿಂದಾಬಾದ್ ಡಿಎಸ್ಎಸ್ ಜಿಂದಾಬಾದ್ ಬೇಕೇ ಬೇಕು ನ್ಯಾಯ ಬೇಕು. ಈ ತಾಲೂಕಿನಾದ್ಯಂತ ದಲಿತರ ಸಮಸ್ಯೆಗಳು ಹಂಗೆ ಉಳ್ಕೊಂಡಿದ್ದಾವೆ. ಮಹಿಳೆಯರ ಸಮಸ್ಯೆಗಳು ಹಂಗೆ ಇಲಾಖೆಗಳ ಅಧಿಕಾರಿಗಳು ದಲಿತರ ಬಗ್ಗೆ ಕಿಂಚಿತ್ತೂ ಕಾಳಜಿ ತೋರುತ್ತಿಲ್ಲ ಎಂದರು. ಇಂದು ಹಲವಾರು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಲಾಗಿದ್ದು, ಆದಷ್ಟು ಬೇಗ ಬಗೆಹರಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಉಗ್ರ ಸ್ವರೂಪ ಪಡೆಯುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ದಂಡಾಧಿಕಾರಿ ಅನಿಲ್ ಮನವಿ ಪತ್ರ ಸ್ವೀಕರಿಸಿ ಚರ್ಚಿಸಿ 1 ತಿಂಗಳಲ್ಲಿ ಬೇಡಿಕೆಗಳ ಈಡೇರಿಕೆಗೆ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ನಾವು ತಹಸೀಲ್ದಾರ್ ಕಚೇರಿ ಮುಂದೆ ಧರಣಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ಕಾರಣ ಏನಂದರೆ, ಸುಮಾರು ವರ್ಷಗಳಿಂದ ಬಗರುಕುಂ ಸಾಗುವಳಿಗೆ ಅರ್ಜಿಗಳು ಹಾಕ್ಕೊಂಡಿರ್ತಕ್ಕಂಥ ದಲಿತರಾಗಿರ್ಬೋದು, ಹಿಂದುಳಿದವರು, ಅಲ್ಪಸಂಖ್ಯಾತರು ಎಲ್ಲರೂ ಒಳಗೊಂಡಂತೆ ಅರ್ಜಿಗಳು ಹಾಕ್ಕೊಂಡಿದ್ದಾರೆ. ನಮೂನೆ 53, ನಮೂನೆ 50 ಕೋಲಾರ ಜಿಲ್ಲೆ ಇದ್ದಾಗ ಹಾಕಿದ್ದಾರೆ. ಅವು ಕೆಲವು ಉಳ್ಕೊಂಡಿದ್ದಾವೆ. ನಮೂನೆ 53 1998, 2000 ಮಧ್ಯದಲ್ಲಿ ಹಾಕ್ಕೊಂಡಿರ್ತಕ್ಕಂಥ ಅರ್ಜಿಗಳು ಇವತ್ತಿಗೂ ಸಾವಿರಾರು ಅರ್ಜಿಗಳು ಅದನ್ನು ಸಾಗುವಳಿ ನೀಡದೆ ಹಾಗೆ ಬಾಕಿ ಇಟ್ಕೊಂಡಿದ್ದಾರೆ. ಅದು ಏನು ಕಾರಣ ಅಂತ ಅವ್ರಿಗೆ ಗೊತ್ತಾಗಬೇಕು. ಈಗ ನಾವು ಸಾಕಷ್ಟು ಸರಿ ಮನವಿ ಮಾಡಿದಾಗ ಸರ್ವೇರ್ ಬರ್ತಾರೆ, ಸರ್ವೆ ಮಾಡ್ಕೊಂಡು ಹೋಗ್ತಾರೆ. ಆದರೆ ಅದು ದರಖಾಸ್ತು ಕಮಿಟಿಗೆ ಕಡ್ತಾ ಸಲ್ಲಿಕೆ ಆಗದೆ ಪೆಂಡಿಂಗ್ ಆಗೋಗಿ ರಿಜೆಕ್ಟ್ ಆಗಿದ್ದಾವೆ. ಕಾರಣ ಅದು ಹಣಬಲ, ಯಾರು ದುಡ್ಡು ಕೊಡ್ತಾರೆ ಅವ್ರು ಮಾತ್ರ ಮಾಡೋವಂಥ ವ್ಯವಸ್ಥೆ ಇತ್ತು. ಈಗೇನೋ ತಹಸೀಲ್ದಾರ್ ಅವರು ಆ ರೀತಿ ನಡೆಯೋದಿಲ್ಲ, ಎಲ್ಲ ನಾವು ಡಿಜಿಟಲೈಸ್ಡ್ ಮಾಡ್ತಾಯಿದ್ದೀವಿ, ಕಂದಾಯ ಸಚಿವರು ಹೇಳಿದ್ದಾರೆ ಅಂತೇಳಿ ಒಂದು ಭರವಸೆ ಕೊಟ್ಟಿದ್ದಾರೆ. ನೋಡೋಣ, ಈ ಒಂದು ಬೇಡಿಕೆಗಳೇನಾದರೂ ನಮಗೆ ಈಡೇರದೇ ಇದ್ದಲ್ಲಿ ನಾವು ಮುಂದಿನ ಹಂತದಲ್ಲಿ ಉಗ್ರವಾದ ವಿವಿಧ ಹಂತದ ಜಿಲ್ಲಾ ಮಟ್ಟದ ಹೋರಾಟವನ್ನು ನಾವು ಹಮ್ಮಿಕೊಳ್ತೀವಿ ಅಂತೇಳಿ ನಾವು ಅಧಿಕಾರಿಗಳಿಗೆ ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದೀವಿ, ಎಚ್ಚರಿಕೆಯನ್ನು ಸಹ ಕೊಡ್ತಾ ಇದ್ದೀವಿ. ಬಳಿಕ ದಲಿತ ಸಂಘರ್ಷ ಸಮಿತಿ ಧರಣಿ ಮುಕ್ತಾಯಗೊಂಡಿತು. ದಲಿತ ಸಂಘರ್ಷ ಸಮಿತಿಯ ತಾಲೂಕಾ ಸಂಚಾಲಕ ನರಸಿಂಹಪ್ಪ ಪಿಳ್ಳಪ್ಪ,
ಕಾನೂನು ಸಲಹೆಗಾರರಾದ ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟೇಶ್ ಮುನಿರಾಜು, ಜಯಕುಮಾರ್ ಕಿರುಗಂಬಿ, ವೆಂಕಟೇಶ್ ನಡಿಪನ್ನ, ವಿ ಅಶ್ವಥ್, ಬಾಲಪ್ಪ, ಕೆಜಿ ಮುನಿರಾಜು, ಡಾನ್ ನರಸಿಂಹಯ್ಯ, ಪುರುಷೋತ್ತಮ್, ದೇವರಾಜ್, ವಿ ಗೋವಿಂದಪ್ಪ, ಆವಲಪ್ಪ, ಕನಕದಾಸ್, ಕುಪ್ಪಹಳ್ಳಿ ವೆಂಕಟೇಶ್ ಸೇರಿದಂತೆ ಇನ್ನು ಮುಂತಾದವರು ಮುಖಂಡರು ಉಪಸ್ಥಿತರಿದ್ದರು. ರಸ್ತೆ ಒತ್ತುವರಿ ಏನಾಗಿರುತ್ತೆ ಸರ್ಕಾರನೇ ಆದೇಶ ಮಾಡಿದೆ. ಮುಂದಿನ ತೋಟಗಳಿಗೆ ಹೋಗೋಕ್ಕೆ ಭಕ್ತರಿಗೆ ಮಸಾಣಗಳಿಗೆ ಹೋಗಿ ದಾರಿ ಇಲ್ಲ ಅಂದ್ರೆ ಬೇರೆ ಸ್ವಂತ ಜಮೀನು ಬಿಡಿಸ್ಕೊಳ್ಬೇಕು ಸರ್ಕಾರನೇ ಆದೇಶ ಮಾಡಿಲ್ಲ. ಬಿಡಿಸ್ಕೊಡ್ಬೇಕು ಅಂತ ಮಾಡಿಲ್ಲ. ನೀ ರಕ್ಷ